ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2ನ ಬರೀತೀರಾ, ನಿಮಗೆ ಬಂದ್ಬಿಟ್ಟು ಕೆಲವೊಂದು ಡೌಟ್ಸ್ ಅನ್ನೋದು ಇರುತ್ತೆ. ಡೌಟ್ಸ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು ಸೆಕೆಂಡ್ ಪಿ ಸಿ ಎಕ್ಸಾಮ್ 2ದು ವ್ಯಾಲ್ಯೂಯೇಷನ್ ಹೇಗಿರುತ್ತೆ, ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರಾ ಇಲ್ವಾ, ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ ಬರಲು ಎಷ್ಟು ದಿನ ಆಗುತ್ತೆ, ಮತ್ತು ಮೇನ್ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ಇರುತ್ತಾ ಇಲ್ವಾ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಡಿಸ್ಕಸ್ನ ಮಾಡೋಣ. ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ 30ನೇ ತಾರೀಕಿಂದ ಬಂದ್ಬಿಟ್ಟು 13ನೇ ತಾರೀಕು ಅಂಟಿದೆ. ಇವತ್ತು ಬಂದ್ಬಿಟ್ಟು ನಿಮಗೆ ಡೇಟು 5 ಆಗಿರುತ್ತೆ. ಇನ್ನೊಂದು ವೀಕಲ್ಲಿ ಬಂದ್ಬಿಟ್ಟು ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ. ನಿಮಗೆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಹೇಳೋದಾದರೆ, ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 5 ಅಥವಾ 6 ಡೇಸಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಕ್ಲಿಯರ್ನ ಮಾಡ್ಬಿಟ್ಟು ಒಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 5 ಅಥವಾ 6 ಡೇಸಲ್ಲಿ, 1 ವೀಕೆ ಅಂದ್ಕೊಳ್ಳಿ. 1 ವೀಕಲ್ಲಿ ಬಂದ್ಬಿಟ್ಟು ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ನಿಮಗೆ ಎಕ್ಸಾಕ್ಟ್ ಡೇಟ್ ಅನ್ನೋದು ಬಂದ್ಬಿಟ್ಟು ನಿಮಗೆ 13ನೇ ತಾರೀಕು ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾವಾಗಪ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಿಮಗೆ 23 ಒಳಗೆ ನಿಮಗೆ ರಿಸಲ್ಟ್ ಅನ್ನೋದು ಎಕ್ಸಾಮ್ 2ದು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಒಂದರಲ್ಲಿ ಹೇಗೆ ನಡೀತು, ಮ್ಯಾನ್ಯುಯಲ್ ಆಗಿ ಏನು ಎಕ್ಸಾಮ್ 1ರಲ್ಲಿ ನಡೀತು, ನಿಮಗೆ ಬೇರೆ ಬೇರೆ ಸೆಂಟ್ರಿಗೂ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ನಿಮಗೆ ವ್ಯಾಲ್ಯೂಯೇಷನ್ ಅದು ಮಾಡ್ತಾರೆ. ವ್ಯಾಲ್ಯೂಯೇಷನ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದಿದೆ, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಏನು ಈಗ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಮತ್ತು ಯಾರು ರಿಪೀಟರ್ಸ್ ಇರ್ತೀರ, ರಿಪೀಟರ್ಸ್ಗೆ ಮತ್ತು ಯಾರು ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಎಕ್ಸಾಮ್ 2 ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಮತ್ತು ಯಾವುದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಹೋಗಿ ಚೆಕ್ ಮಾಡಿ. ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಪ್ರೇಟಾಗಿ ಬೇಕು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ವ್ಯಾಲ್ಯೂಯೇಷನ್ ಬಗ್ಗೆ ಗೊತ್ತಾಯಿತು ಅನ್ಕೋತೀನಿ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ, ಎಕ್ಸಾಮ್ 1ರಲ್ಲಿ ನಿಮಗೆ ಹೇಗೆ ನಡೆಸಿದ್ರು ಎಕ್ಸಾಮ್ 2 ಅಲ್ಲಿ ಕೂಡ ಮಾಮೂಲಿಯಾಗಿ ನಡೆಸ್ತಾರೆ. ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 5 ಅಥವಾ 6 ಡೇಸ್ ಅಥವಾ 1 ವೀಕ್ ಅಂದ್ಕೊಳ್ಳಿ. 1 ವೀಕಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಎಕ್ಸ್ಪೆಕ್ಟ್ ಡೇಟ್ ಅಪ್ಪ ಅಂದರೆ ನಿಮಗೆ 20 ಅಥವಾ 23 ಒಳಗೆ ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಎಕ್ಸಾಮ್ 2 ನಿಮ್ಮ ಒಂದು ರಿಸಲ್ಟ್ ಏನಿದೆ, ನೀವು ಪಾಸ್ ಆಗ್ತೀರಾ ಇಲ್ವಾ ಅಂತ ನಿಮ್ಮ ಒಂದು ರಿಸಲ್ಟ್ನ ಅದೇ ವೆಬ್ಸೈಟಲ್ಲಿ ನೀವೇನು ಎಕ್ಸಾಮ್ 1ರಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಅದೇ ಒಂದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಆರ್ ಟಿಕೆಟ್ ನಂಬರು ಮತ್ತು ನೀವು ಯಾವ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ತೊಗೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ 2ದು ರಿಸಲ್ಟ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರಪ್ಪ, 3ನೇ ಕ್ವಶನ್ ಏನಪ್ಪ ಅಂದರೆ ಎಕ್ಸಾಮ್ 2 ಅಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀವಿ ಅಂತ. ನೀವು ಚೆನ್ನಾಗಿ ಬರೆದಿದ್ರೆ ನೀವು ಪಕ್ಕ ಪಾಸ್ ಆಗೇ ಆಗ್ತೀರಾ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿರೋದೇನಪ್ಪ ಅಂದರೆ ನಿಮಗೆ ಎಕ್ಸಾಮ್ 2 ಅಲ್ಲಿ ನೀವು ಚೆನ್ನಾಗಿ ಬರೆದಿತ್ತು ಅಂದರೆ ನಿಮ್ಮನ್ನ ಪಕ್ಕ ಪಾಸ್ ಮಾಡೇ ಮಾಡ್ತಾರೆ. ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಲ್ವಾ ಟೀಚರ್ಸ್ಗಳು, ಅವರು ಪಕ್ಕ ಪಾಸ್ ಮಾಡೇ ಮಾಡ್ತಾರೆ ಅಂತ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನ್ಯೂಸಲ್ಲಿ. ಅದಕ್ಕೋಸ್ಕರ ನೀವು ಎಕ್ಸಾಮ್ 2ನ ಚೆನ್ನಾಗಿ ಬರೆದ್ರೆ ನೀವು ಪಕ್ಕ ಪಾಸ್ ಆಗೇ ಆಗ್ತೀರಾ. ಈಗ ತುಂಬ ಜನ ಕೇಳ್ತಿರೋದೇನಪ್ಪ ಅಂದರೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಈ ವರ್ಷ ಬಂದ್ಬಿಟ್ಟು ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತಾ ಇಲ್ವಾ, ನಮಗೆ ಪಾಸ್ ಆಗ್ತೀವಾ ಇಲ್ವಾ, ಅಕಸ್ಮಾತ್ ಎಕ್ಸಾಮ್ 2 ಅಲ್ಲಿ ನಾವು ಫೇಲ್ ಆದರೆ ನಾವು ಎಕ್ಸಾಮ್ 3 ಕಟ್ಟಿ ಬರಿಬೋದಾ ಇಲ್ಲ, ನೆಕ್ಸ್ಟ್ ವರ್ಷ ಗಂಟ ಕಾಯಬೇಕಂತ ಇವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ನಿಮಗೆ ಹೇಳೋದಾದರೆ ಸಿಂಪಲ್ ಆಗಿ ಎಕ್ಸಾಮ್ 3 ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟಲ್ಲೇನೋ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತಾ ಇಲ್ವಾ ಅಂತ ಕೇಳಿದಾಗ ಅವರು ಹೇಳಿದ್ದೇನಪ್ಪ ಅಂದರೆ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು 94% ಅಂದರೆ ಪರ್ಸೆಂಟೇಜು ಜಾಸ್ತಿ ಬಂದಿದೆ ಕರ್ನಾಟಕಕ್ಕೆ, ಅದಕ್ಕೋಸ್ಕರನೇ ಎಕ್ಸಾಮ್ 3 ಸ್ವಲ್ಪ ಡೌಟು ಇರಲ್ಲ ಅಂತ ಅವರು ಹೇಳಿದ್ದಾರೆ. ಹೋದ ವರ್ಷ ಎಲ್ಲ ಬಂದ್ಬಿಟ್ಟು ಕಮ್ಮಿ ಸ್ಕೋರ್ ಅಂದರೆ ಕರ್ನಾಟಕದಲ್ಲಿ ಕಮ್ಮಿ ಪರ್ಸೆಂಟೇಜ್ ಬಂತು, ತುಂಬ ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ಎಕ್ಸಾಮ್ 1 ಇತ್ತು, ಎಕ್ಸಾಮ್ 1 ಮತ್ತು 2, 3 ಇತ್ತು. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಎಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ. ಏನಾರ ಒಂದು ಡೌಟ್ ಇತ್ತು ಅಂದರೆ ಎಕ್ಸಾಮ್ 2 ಬಗ್ಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಪ್ರೈವೇಟ್ ಆಗಿರ್ಬೋದು, ರಿಪೀಟರ್ಸ್ ಆಗಿರ್ಬೋದು, ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ರಿಪ್ಲೈನ ಮಾಡಿಕೊಡ್ತೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನಾದ್ರು ಒಂದು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.